ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀಧರ್. ಕನ್ನಡ ಗುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಪದ್ಯ, ದುರ್ಯೋಧನ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಡೆದುಕೊಂಡು ಹೋಗುವಾಗ ಸತ್ತು ಬಿದ್ದಂಥ ತನ್ನ ಮಗ, ಪ್ರೀತಿಯ ಮಗ ಲಕ್ಷಣಕುಮಾರನನ್ನ ನೋಡಿ ಹೇಳುವಂಥ ಮಾತುಗಳು ಮತ್ತು ಆ ಸಂದರ್ಭ. ಮೊದಲನೇ ಪದ್ಯ, ಆ ಲಕ್ಷಣಕುಮಾರ ಹತನಾಗಿ ಬಿದ್ದಿರುವಂತಹ ಅವನ ಕಳೆಬರವನ್ನ ನೋಡಿ ಹೇಳುವಂತ ಮಾತಿದು, ಹೇಳುವಂತ ಪದ್ಯವಿದು. ಗಳಿತ ಶರಮಾಯ್ತು ಹಸ್ತಂ, ಗಳಿತ ಶರಮಾಯ್ತು ಹಸ್ತಂ, ಗಳಿತ ರಣೋತ್ಸಾಹಮಾಯ್ತು ಹೃದಯಂ, ಗಳಿತ ರಣೋತ್ಸಾಹಮಾಯ್ತು ಹೃದಯಂ, ನಯನಂ ಗಳಿತಾಶ್ರುವಾಯ್ತು, ನಯನಂ ಗಳಿತಾಶ್ರುವಾಯ್ತು, ಕೌರವ ತಿಲಕಂಗೆ ಆ ಕುಮಾರನಂ ಕಾಣಲೊಡಂ, ಕೌರವ ತಿಲಕಂಗೆ ಆ ಕುಮಾರನಂ ಕಾಣಲೊಡಂ. ಸತ್ತು ಬಿದ್ದಂತಹ ಲಕ್ಷಣಕುಮಾರನ ನೋಡಿದಾಗ ಅವನ ಕೈ ನಡುಕ ಬಂತು. ಆ ಕೈಯಲ್ಲಿದ್ದಂತಹ ಬಿಲ್ಲು ಕೆಳಗೆ ಬಿದ್ದೋಯ್ತಂತೆ. ದುರ್ಯೋಧನ ಕೈಯಲ್ಲಿದ್ದ ಬಿಲ್ಲು ಕೆಳಗೆ ಬಿದ್ದೋಯ್ತು. ಗಳಿತ ರಣೋತ್ಸಾಹಮಾಯ್ತು ಹೃದಯಂ ಅಂದ್ರೆ ಅವನಿಗೆ ಇದ್ದಂತಹ, ಅವನ ಹೃದಯದಲ್ಲಿ ಇದ್ದಂಥ ರಣೋತ್ಸಾಹ ಈ ಪಾಂಡವರನ್ನ ಮಣಿಸಿ ರಾಜ್ಯವನ್ನ ತನ್ನದೇ ಮಾಡ್ಕೋಬೇಕು, ತಾನೇ ಚಕ್ರಾಧಿಪತಿಯಾಗಿ ಮರೆಯಬೇಕು ಎಂಬ ಒಂದು ಹುಮ್ಮಸ್ಸು ಇತ್ತಲ್ಲ ಅವನಲ್ಲಿ, ಆ ಹುಮ್ಮಸ್ಸು ಕೂಡ ಆ ಹೃದಯದಲ್ಲಿ ಬತ್ತಿ ಹೋಯಿತು. ನಯನಂ ಗಳಿತಾಶ್ರುವಾಯಿತು, ಕಣ್ಣುಗಳಿಲ್ಲ ತೇವದಿಂದ, ಕಣ್ಣೀರಿನಿಂದ ತುಂಬಿ ಹೋಗುವೆ. ಕೌರವ ತಿಲಕಂಗೆ, ಕೌರವನಿಗೆ ತಿಲಕಪ್ರಾಯನಾದ ಈ ದುರ್ಯೋಧನಿಗೆ ಆ ಕುಮಾರನಂ ಕಾಣಲೊಡಂ, ಆ ಕುಮಾರ ತನ್ನ ಪ್ರೀತಿಯ ಮುದ್ದಿನ ಕುಮಾರ, ತನ್ನ ಉತ್ತರಾಧಿಕಾರಿ ಲಕ್ಷಣಕುಮಾರನ ನೋಡಿದಾಗ ಈ ತರ ದುರ್ಯೋಧನಿಗೆ ಆಯ್ತು ಅಂತ ಕವಿಯಲ್ಲಿ ಹೇಳ್ತಾನೆ. ಎರಡನೇ ಪದ್ಯ, ಗಾಂಧಾರಿ ನಂದನಾದ ದುರ್ಯೋಧನನು ಭಾನುಮತಿ ನಂದನ ಲಕ್ಷಣಕುಮಾರನ ಅವನನ್ನು ಕುರಿತು ಹೇಳುವಂತ ಪದ್ಯ. ಯಾರಿಗೆ ಆಯಿತು ಈ ಮಾತು ಕೇಳಿದಾಗ ಕರುಳು ಹಿಂಡಿ ಬರುತ್ತೆ. ಜನಕಂಗೆ ಜಲಾಂಜಲಿಯಂ ತನೂಭವಂ ಕೊಡುವುದುಚಿತಂ, ಜನಕಂಗೆ ಜಲಾಂಜಲಿಯಂ ತನೂಭವ ಕೊಡುವುದುಚಿತಂ, ಅದು ಗೆಟ್ಟಿಗಳ್ ನಿನಗಾಂ ಕೊಡುವಂತಾದುದೇ, ಅದು ಗೆಟ್ಟಿಗಳ್ ನಿನಗಾಂ ಕೊಡುವಂತಾದುದೇ, ತನೂಜ ನೀ ಕ್ರಮ ವಿಪರ್ಯಮಂ ಮಾಡುವುದೇ, ತನೂಜ ನೀ ಕ್ರಮ ವಿಪರ್ಯಮಂ ಮಾಡುವುದೇ. ಅಂದ್ರೆ ಜನಕಂಗೆ ಜಲಾಂಜಲಿಯಂ ತನೂಭವ ಕೊಡುವುದು ಚಿತ್ತಂ. ಜನಕಂಗೆ, ಜನ್ಮ ಕೊಟ್ಟಂತ ತಂದೆಗೆ ತರ್ಪಣವನ್ನ ಕೊಡುವಂಥದ್ದು ಮಗನಾದವನ ಕರ್ತವ್ಯ. ಅದು ಉಚಿತ, ಅದು ಸಂಪ್ರದಾಯ. ಅದು ಗೆಟ್ಟಿಗಳ್, ಆದರೆ ಆ ಸಂಪ್ರದಾಯದಲ್ಲಿ ಕೆಟ್ಟು ನಿನಗಾಂ ಕೊಡುವಂತಾದುದೇ, ಬದುಕಿ ಬಾಳಬೇಕಾದಂಥ ಪುತ್ರ ನೀನು, ನನ್ನ ಉತ್ತರಾಧಿಕಾರಿ ನೀನು, ನಿನಗೆ ನಾನು ಈಗ ತರ್ಪಣವನ್ನ ಕೊಡುವಂತಾಗಿದೆ ಅಲ್ಲಪ್ಪ. ಬದುಕಿ ಬಾಳಬೇಕಾದ ಮಗನನ್ನು ನಾನು ಕಳ್ಕೊಂಡಿದ್ದೇನಲ್ಲ. ತನೂಜ ನೀ ಕ್ರಮ ವಿಪರ್ಯಂ ಮಾಡುವುದೇ, ತನೂಜ ನನ್ನ ಮಗನೇ, ಈ ಪದ್ಧತಿಯನ್ನು ನೀನು ಮುರಿದಿದ್ದೀಯಲ್ಲಪ್ಪ. ನಾನು ಮೊದಲು ಮರಣ ಹೊಂದಬೇಕಾಯಿತು, ನೀನು ತರ್ಪಣ ಕೊಡಬೇಕಾಯಿತು, ಆದರೆ ಆ ಕಾರ್ಯವನ್ನು ನನ್ನ ಕೈಯಿಂದ ಮಾಡಿಸ್ತದೆಯಲ್ಲಪ್ಪ. ಲಕ್ಷಣಕುಮಾರ, ನನಗೆ ಈ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ ದುರ್ಯೋಧನ ಬಿಕ್ಕಿ ಬಿಕ್ಕಿ ಹೇಳುತ್ತಾನೆ. ಯಾರಿಗೆ ಆಯಿತು? ದುರ್ಯೋಧನ ಒಂದು ಮಹಾಭಾರತದಲ್ಲಿ ವಿಲನ್ನೇ ಇರಬಹುದು, ಆದರೆ ಒಬ್ಬ ಮಗನಿಗೆ ತಂದೆ ಮತ್ತು ಮಗನಿನ ಎಷ್ಟು ಬಾಂಧವ್ಯ, ಎಷ್ಟು ಪ್ರೀತಿ ಇರುತ್ತೆ ಅನ್ನೋದನ್ನ ಈ ಪದ್ಯ ಹಾಗೂ ಅವನ ಮನಸ್ಸಲ್ಲಿ ಆಗುವಂತಹ ತಳಮಳಗಳನ್ನು ಈ ಪದ್ಯ ಕಟ್ಟಿಕೊಡುತ್ತದೆ. ನಮಸ್ಕಾರ.